ಸಾರಿಗೆ ಬಸ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ. ಹದಿನಾರು ಮಂದಿಗೆ ಗಾಯ, 4 ಸಾವು, 2 ಸ್ಥಿತಿ ಚಿಂತಾಜನಕ. ಬೆಳ್ಳಂಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಂಧ್ರ ಸಾರಿಗೆ ಬಸ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 4 ಸಾವನ್ನಪ್ಪಿದ್ದು 16 ಮಂದಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ಹೌದು, ತಿರುಪತಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಆಂಧ್ರಕ್ಕೆ ಸೇರಿದ ಸರ್ಕಾರಿ ಬಸ್ ಓವರ್ಟೇಕ್ ಮಾಡುವ ಭರದಲ್ಲಿ ಅಪಘಾತ ಸಂಭವಿಸಿದೆ ಎನ್ನಲಾಗ್ತಿದೆ. ಅಪಘಾತದಲ್ಲಿ 16 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದು 2 ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳಿಗೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನಾವು ಚಿತ್ತೂರಿಂದ ಮೇ ಬಿ ಅರೌಂಡ್ 11 o'clock ನಾವು ಅಲ್ಲಿಂದ ಬಿಟ್ಟಿದ್ದೀವಿ. ಲೇಟಾಗಿ ಇವತ್ತು ಆ್ಯಕ್ಚುಲಿ 9:30 ಬರಬೇಕಾಗಿರೋ ಬಸ್ಸು 11 ಬಂದಿದೆ. ಇವತ್ತು ಲೇಟಾಗಿ ಬಂದಿದೆ ಬಸ್ಸು. ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಅಪ್ರಾಕ್ಸಿಮೇಟ್ 2 ಗಂಟೆ ಆಗಿರ್ಬೋದು. ಎಲ್ಲ ಮಲಗಿದ್ದೀವಿ. ಸೌಂಡ್ ಬಂದು ನೋಡೋ ಅಷ್ಟೊತ್ತಿಗೆ ಈ ಟಾಪೇ ಇಲ್ಲ ಬಸ್ಗೂ. ಏನಾಗಿದೆ ಅಂತ ನೋಡೋ ಅಷ್ಟೊತ್ತಿಗೆ ಎಲ್ಲರೂ ಕಲಿತಾ ಇದ್ದಾರೆ. ನೋಡ್ಕೊಂಡ್ರೆ ನಾವು 4ನೇ ಸೀಟಲ್ಲಿದ್ದೀವಿ. ನಾವು ಏನಾಗಿದೆ ಅಂತ ನಾವು ಮಿಸ್ಸಸ್ಸು ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಮುಂದೆ ನೋಡಿದ್ರೆ ಎಲ್ಲರೂ ಎಲ್ಲೆಲ್ಲಿ ಬಿದ್ದಿದ್ದಾರೆ. ಎಲ್ಲ ನಾವೇ ಎತ್ತು ಕೆಳಗಡೆ ಹಾಕಿದ್ದೀವಿ. ಅಷ್ಟೊತ್ತಿಗೆ ತುಂಬ ಒಂದು 15-20 ನಿಮಿಷ ಆಯಿತು ಒಂದು ಆಂಬುಲೆನ್ಸ್ ಬಂತು ಫಸ್ಟು. ಆಮೇಲೆ 4-5 ಆಂಬುಲೆನ್ಸ್ ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ತುಂಬ ಜನಕ್ಕೂ ಏಟಾಗಿದೆ. ಒಂದು 4-5 ಜನ ಅನ್ಕಾನ್ಷಿಯಸ್ಸಲ್ಲಿದ್ದರು. ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮವ್ರಿಗಂತೂ ಸ್ವಲ್ಪ 2 ಕಾಲು ಹೋಗ್ತಿದೆ. ನಮ್ಮ ಜಾಸ್ತಿ ಆಗಿರೋಂಥ ಜಾಸ್ತಿ ದುರಂತ ಆಯಿತು. ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ. ಸೊ ಏನು ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಈಗ ಒಂದು ಸಂಬಂಧಪಟ್ಟಾಗೆ ಏನು ಒತ್ತಾಯ ಮಾಡ್ತೀರಿ ಸರ್ಕಾರ? ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಸಾಕು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕಿಂತ ನಾವೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು 4 ಜನರ ಮೇಲೆ ಡೆತ್ ಆಗಿದೆ. ಬಟ್ ಅದೇ 4-5 ಜನ ಅನ್ಕಾನ್ಷಿಯಸ್ ಇಲ್ಲ. ಅದರಲ್ಲಿ ರಿಮೈನಿಂಗ್ ಎಲ್ಲ ಸ್ವಲ್ಪ ಉಸಿರಾಡ್ತಾ ಇದ್ರು. ಅವರು ಆ ಥರ ಇದ್ರು ನಾವು ಇಳಿಯುವಾಗ. ಆಮೇಲೆ ಏನಾಗಿದ್ರು ಗೊತ್ತಿಲ್ಲ. ಆಂಬುಲೆನ್ಸ್ ಒಂದೊಂದು ಆಂಬುಲೆನ್ಸ್ ಕಳಿಸ್ಬಿಟ್ರು ಸಪ್ರೇಟಾಗಿ. ಇಲ್ಲಿ ಮಾಡಿದ್ದಾರೆ ಗೊತ್ತಿಲ್ಲ. ನಿಮ್ಮ ಹೆಸರು ಸರ್? ಮದನ್ ಮೋಹನ್ ರೆಡ್ಡಿ ಅಂತ. ಮದನ್ ಮೋಹನ್ ರೆಡ್ಡಿ. ಯಾವ ಊರಿನವ್ರು ಸರ್ ನೀವು? ನಮ್ಮದು ಚಿತ್ತೂರು ಪಕ್ಕದಲ್ಲಿ ಪೆನ್ಮೂರು ಅಂತ. ನಾವು ಜೆ ಪಿ ನಗರ ಹೋಗ್ತಾ ಇದ್ದೀವಿ ಸರ್. ಇದು APSRTC ಗಾಡಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಬರ್ತಾ ಇರೋದು. ಲಾರಿಗೆ ಕಂಪ್ಲೀಟು ಕ್ರ್ಯಾಶ್ ಆಗಿ ಅರ್ಧ ಬಸ್ಸು ಡ್ಯಾಮೇಜ್ ಆಗಿದೆ. ಸೊ ಇದರಲ್ಲಿ ನಮ್ಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಒಂದು 5ರಿಂದ 6 ಕ್ಯಾಶುಯಾಲಿಟಿ, ಅಂದರೆ ಒಂದು 4ರಿಂದ 5 ಡೆತ್ ಆಗಿದೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 12 ಪೇಷಂಟ್ ಇದ್ದಾರೆ. ಅದರಲ್ಲಿ ಒಂದು ಬ್ರಾಡ್ ಡೆಡ್, ಒಂದು ಡೆತ್ ಆಗಿದೆ, ಮಗು 2 ವರ್ಷದ್ದು. ಇನ್ನು 3 ಜನ ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಇನ್ನು ಮಿಕ್ಕಿದ 8 ಜನ ಸ್ಟೇಬಲ್ ಆಗಿದ್ದಾರೆ. ಫ್ರಾಕ್ಚರ್ಗಳಿದ್ದಾವೆ, ರೆಡಿ ಮಾಡ್ತಾರೆ. ಸರ್ ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ? ಹೇಗೆ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ ಸರ್. ಈಗ ನಮ್ಮ ವೆಂಟಿಲೇಟರ್ ಮೇಲೆ ಇರ್ತಕ್ಕಂಥ ಪೇಷಂಟು 2 ಕ್ರಿಟಿಕಲಿ ಉಳಿಯೋದು ಕಷ್ಟ ಅನ್ನೋ ಪರಿಸ್ಥಿತಿಲಿದೆ. ಇನ್ನೊಂದು ಕ್ರಿಟಿಕಲ್ ಇದೆ, ಬಟ್ ಉಳಿಸ್ಬೋದು ಅನ್ನೋ ಸಾಧ್ಯತೆಯಲ್ಲಿ ಇದೆ. ಸೊ ಒಟ್ಟು ಎಲ್ಲ ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಡೆತ್ ಆಗಿರ್ಬೋದು? ಟೋಟಲ್ ಇವಾಗ ಒಂದು 3 ಡೆತ್ ಆಗಿದೆ. ಬ್ರಾಡ್ ಡೆತ್ 3 ಇದೆ. ಸೊ ಅದರಲ್ಲಿ ಮೇಲೆ ಎಷ್ಟು, ಫೀಮೇಲ್ ಎಷ್ಟು? ಸೊ ಫೀಮೇಲು ಅಂದರೆ ಮಗು ಇರೋವಂಥದ್ದು 2 ಮಗು ಇದ್ದಾರೆ. ಸೊ ಒಂದು ಮೇಲ್ ಇದ್ದಾರೆ. ಓಕೆ ಸರ್. ಬಸ್ ಓವರ್ಟೇಕ್ ಮಾಡುವಾಗ ಮುಂದೆ ಹೋಗುತ್ತಿದ್ದ ಲಾರಿಗೆ ಡಿಕ್ಕಿಯಾಗಿದೆ. ಡಿಕ್ಕಿಯ ತೀವ್ರತೆಗೆ ಬಸ್ ನಜ್ಜುಗುಜ್ಜಾಗಿದೆ. ಚಾಲಕ ನಿದ್ದೆ ಮಂಪರಿನಲ್ಲಿ ಓವರ್ಟೇಕ್ ಮಾಡಲು ಹೋಗಿ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ SP ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಈ ದಿವಸ ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ. ನಮ್ಮ ಹೊಸಕೋಟೆಯಿಂದ ಒಂದು 7 to 8 ಕಿಲೋಮೀಟರ್ಸ್ ಸ್ಟ್ರೆಚಲ್ಲಿ ಆ ಒಂದು APSRTC ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ಕು ಬರ್ತಾಯಿತ್ತು. APSRTC ಬಸ್ಸು ಟ್ರಕ್ಕಿಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆಯಿಂದ ಇದು ಕ್ರಶ್ ಆಗಿಬಿಟ್ಟು ಆಕ್ಸಿಡೆಂಟ್ ಆಗಿದ್ದಿದೆ. ಟೋಟಲಿ ಈ ಹಾಸ್ಪಿಟಲ್ಗೆ ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ. ಇಮಿಡಿಯೇಟಾಗಿ ಪೊಲೀಸ್ ಇಮಿಡಿಯೇಟಾಗಿ
ಬಂದಿದ್ದಾರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀವಿ. ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್. ಈ ಬಸ್ಸಲ್ಲಿ ಏನು ಒಂದಿಷ್ಟು ಜನ ಇತ್ತು, ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಡಿಯೇಟ್ ಆಗ್ತಾರೆ. ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ. ಈಗ ಇಲ್ಲಿಯವರೆಗೆ 3 ಡೆತ್ ಆಗಿದ್ದಿದೆ. ಇನ್ನು ಇಬ್ಬರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ. ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು 3 to 4 ಮೆಂಬರ್ಸ್ ಇದ್ದಾರೆ. ಸೊ ಆಲ್ ಟುಗೆದರ್ ಒಂದು 30+ ಪೀಪಲ್ ವೇರ್ ದೇರ್ ಇನ್ ದ ಬಸ್. ಅದಾದ ನಂತರ ಇಲ್ಲಿರುವಂಥ ಈ ಹಾಸ್ಪಿಟಲ್ ಏನಿದೆ, ಸಿಲಿಕಾನ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ. ದ ಟೀಮ್ ಆಫ್ ಡಾಕ್ಟರ್ಸ್ ಆರ್ ಡೂಯಿಂಗ್ ದರ್ ಬೆಸ್ಟ್. ಅದಾದ ನಂತರ ಫರ್ದರ್ ನೋಡ್ತೀವಿ ಏನೋ ಇದಾಗ್ತಾ ಇದೆ. ಬಟ್ ಆ್ಯಸ್ ಆಫ್ ನೌ ಇಷ್ಟು ಇನ್ಫಾರ್ಮೇಷನ್ ನಮಗೆ ಅವೈಲೇಬಲ್ ಇದೆ. ಸೊ ಟೋಟಲ್ 3 ಡೆತ್ಸ್ ಅಫಿಷಿಯಲ್ ಕನ್ಫರ್ಮೇಷನ್ ಇಸ್ ಟೋಟಲ್ 3 ಡೆತ್ಸು. ಅದಾದ ನಂತರ ಇಬ್ಬರು ಕ್ರಿಟಿಕಲ್ ಇಂಜರ್ಡ್ ಇದ್ದಾರೆ. ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋದು ಒಂದು 3 to 4 ಮೆಂಬರ್ಸ್ ಇದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.